ಧರ್ಮಸ್ಥಳ ಪ್ರಕರಣದಲ್ಲಿ ಕ್ಷಿಪ್ರ ಬೆಳವಣಿಗೆ ನಡೆದಿದ್ದು ಕೋರ್ಟ್ ವರದಿಯನ್ನ ಕೇಳಿದ ಬೆನ್ನಲ್ಲೇ ಎಸ್ಐಟಿ ಫುಲ್ ಅಲರ್ಟ್ ಆಗಿದೆ. ಈ ಸಂಬಂಧ ಗೃಹ ಸಚಿವರನ್ನ ಭೇಟಿಯಾಗಿರುವಂತದ್ದು ಎಸ್ಐಟಿ ಮುಖ್ಯಸ್ಥರು. ಪ್ರಿಯಾಂಕ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮಹಾಂತಿ. ಕೋರ್ಟ್ ವರದಿ ಕೇಳಿದ ಬೆನ್ನಲ್ಲೇ ಎಸ್ಐಟಿ ಅಲರ್ಟ್ ಆಗಿದ್ದು, ಈ ವೇಳೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಎಸ್ಐಟಿಯ ಮುಖ್ಯಸ್ಥರಾದ ಪ್ರಣವ್ ಮಹಾಂತಿ ಭೇಟಿಯಾಗಿ ಮಹತ್ವದ ಚರ್ಚೆಯನ್ನು ನಡೆಸಿದ್ದಾರೆ. ರೇಸ್ ಕೋರ್ಸ್ ರಸ್ತೆಯಲ್ಲಿರುವ ಸರ್ಕಾರಿ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ ಗೃಹ ಸಚಿವರನ್ನು. ಸುಮಾರು 20 ನಿಮಿಷಗಳ ಕಾಲ ಮಹತ್ವದ ಸಮಾಲೋಚನೆಯನ್ನು ನಡೆಸಲಾಗಿದೆ. ಇನ್ನು ಪ್ರಕರಣದ ತನಿಖೆ ಪ್ರಗತಿ ಕುರಿತು ಸಚಿವರಿಗೆ ಮಾಹಿತಿಯನ್ನು ಕೂಡ ನೀಡಲಾಗಿದೆ. ಇನ್ನು ಆರೋಪಿ ಚಿನ್ನಯ್ಯನ ಆರೋಪಗಳ ಬಗ್ಗೆಯೂ ಕೂಡ ಚರ್ಚೆ ನಡೆದಿದೆ ಎನ್ನಲಾಗಿದೆ. ಈ ವೇಳೆ ಕೆಲ ಮಹತ್ವದ ದಾಖಲೆಗಳೊಂದಿಗೆ ಸಚಿವರನ್ನ ಭೇಟಿಯಾಗಿದ್ದಾರೆ ಹಿರಿಯ ಪೊಲೀಸ್ ಅಧಿಕಾರಿ. ಮುಂದಿನ ತನಿಖಾ ದಿಕ್ಕಿನ ಬಗ್ಗೆ ಮಹತ್ವದ ಚರ್ಚೆನ ಪ್ರಣವ್ ಮಹಾಂತಿ ಅವರು ಮಾಡಿರುವಂಥದ್ದು. ಗೃಹ ಸಚಿವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಈ ವೇಳೆ ಪ್ರಮುಖವಾಗಿ ಪ್ರಣವ್ ಮಹಾಂತಿ ಅವರು ಎಸ್ಐಟಿ ಮುಖ್ಯಸ್ಥರು ಗೃಹ ಸಚಿವರನ್ನ ಭೇಟಿಯಾದಂತಹ ಸಂದರ್ಭ ಹಲವು ವಿಚಾರಗಳನ್ನು ಚರ್ಚೆ ಮಾಡಿದ್ದು, ಇತ್ತೀಚೆಗೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಕೋರ್ಟ್ ಮುಂದೆ ಹೇಳಿದಂತಹ ಒಂದಷ್ಟು ಹೇಳಿಕೆಗಳು, ಇವೆಲ್ಲದರ ಕುರಿತು ಕೂಡ ಚರ್ಚೆಯಾಗಿದೆ. ಆರೋಪಿ ಚಿನ್ನಯ್ಯನ ಆರೋಪಗಳ ಬಗ್ಗೆಯೂ ಕೂಡ ಚರ್ಚೆಯಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ರೋಹನ್, ಧರ್ಮಸ್ಥಳದ ಪ್ರಕರಣ ಏನಿದೆ, ಸೊ ಈ ಪ್ರಕರಣದಲ್ಲಿ ಕೋರ್ಟ್ ವರದಿ ಕೇಳಿದ ಬೆನ್ನಲ್ಲೇ ಈಗ ಎಸ್ಐಟಿ ಯಾವ ರೀತಿ ಫುಲ್ ಅಲರ್ಟ್ ಆಗಿದೆ. ಈ ಸಂಬಂಧ ಗೃಹ ಸಚಿವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಪ್ರಣವ್ ಮಹಾಂತಿ ಅವರು ಯಾವೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಿರಬಹುದು ಅಂತ ಅನ್ಸುತ್ತೆ? ಎಸ್ ವಸಂತ್, ಏನು ಧರ್ಮಸ್ಥಳದ ಪ್ರಕರಣದಲ್ಲಿ ಈಗ ದೊಡ್ಡ ಬಿಗ್ ಬೆಳವಣಿಗೆ ಅಂತ ಹೇಳ್ಬೋದು. ಹೈಕೋರ್ಟ್ ರಿಪೋರ್ಟ್ ಕೇಳಿದ ಬೆನ್ನಲ್ಲೇ ಈಗ ಎಸ್ಐಟಿ ಫುಲ್ ಕೂಡ ಅಲರ್ಟ್ ಆಗಿರುವಂತದ್ದು. ಏನು ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇನ್ವೆಸ್ಟಿಗೇಷನ್ ವಲಯದಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಬೆಳವಣಿಗೆ ಕೂಡ ನಡೆದಿದೆ ಅಂತ ಹೇಳ್ಬೋದು. ಹೈಕೋರ್ಟ್ ಈ ಕೇಸ್ ಕುರಿತು ಕೆಲವೊಂದು ರಿಪೋರ್ಟ್ ಕೂಡ ಕೇಳಿದ ಬೆನ್ನಲ್ಲೇ ಈಗ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಏನಿದೆ, ಎಸ್ಐಟಿ ಏನಿದೆ, ಈಗ ಈ ಎಲ್ಲ ಪ್ರಕ್ರಿಯೆಯನ್ನು ಮತ್ತಷ್ಟು ಈಗ ಚುರುಕುಗೊಳಿಸಿದೆ ಅಂತ ಹೇಳ್ಬೋದು. ಈ ಪ್ರಕರಣಕ್ಕೆ ಈಗ ಮತ್ತೊಂದು ಬೆಳವಣಿಗೆಯ ಮೇಲೆ ಈಗ ನಿಗಾ ಇಟ್ಟಿರ್ತಕ್ಕಂಥ ಎಸ್ಐಟಿ ಅಧಿಕಾರಿಗಳು ಈಗ ಮುಂದಿನ ತನಿಖೆ ಕ್ರಮಗಳ ಬಗ್ಗೆ ಈಗ ಮಹತ್ವದ ಕೂಡ ಚರ್ಚೆ ಕೂಡ ನಡೀತಾ ಇದೆ. ಈ ನಡುವೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮಹಾಂತಿ ಅವರು ಕೂಡ ಗೃಹ ಸಚಿವ ಆಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿರುವುದು ಈಗ ಭಾರಿ ಕುತೂಹಲ ಮೂಡಿಸಿದೆ ಅಂತ ಹೇಳ್ಬೋದು. ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯಲ್ಲಿ ಇರ್ತಕ್ಕಂಥ ಗೃಹ ಸಚಿವರ ಸರ್ಕಾರಿ ನಿವಾಸದಲ್ಲಿ ಒಂದು ಮಹತ್ವದ ಭೇಟಿ ನಡೆದಿದೆ ಅಂತ ಹೇಳ್ಬೋದು. ಸುಮಾರು 20 ನಿಮಿಷಗಳ ಸುದೀರ್ಘವಾಗಿ ಆ ಸಭೆಯಲ್ಲಿ ಪ್ರಕರಣದ ತನಿಖೆಯ ಪ್ರಗತಿ ಮತ್ತು ಡೆವಲಪ್ಮೆಂಟ್ ಬಗ್ಗೆ ಎಲ್ಲವನ್ನೂ ಕೂಡ ಮಾಹಿತಿ ಪಡೆದುಕೊಂಡಿದ್ದಾರೆ. ಹೈಕೋರ್ಟ್ ವರದಿ ಕೇಳಿರುವ ಬೆನ್ನಲ್ಲಿಯೇ ಕೂಡ ಈಗ ಎಸ್ಐಟಿ ಇದುವರೆಗೂ ನಡೆಸಿರ್ತಕ್ಕಂಥ ಕೆಲವೊಂದಿಷ್ಟು ಇನ್ವೆಸ್ಟಿಗೇಷನ್ ವಿವರಗಳೇನಿತ್ತಲ್ಲ ಅವನ್ನೆಲ್ಲ ಪರಿಶೀಲನೆ ಹಾಕ್ತಾ ಇದೆ. ಇವರು ಸಂಗ್ರಹಿಸಿದಂತ ಕೆಲವೊಂದಿಷ್ಟು ದಾಖಲೆಗಳು, ಕೆಲವೊಂದಿಷ್ಟು ಎವಿಡೆನ್ಸ್, ಕೆಲವೊಂದಿಷ್ಟು ಸಾಕ್ಷಿಗಳು, ಇವೆಲ್ಲವನ್ನೂ ಕೂಡ ವಿಚಾರಣೆ ಹಾಗೂ ಇನ್ವೆಸ್ಟಿಗೇಷನ್ ದೊರೆತಿರುವ ಒಂದು ಪ್ರಮುಖ ಅಂಶಗಳ ಕುರಿತು ಪ್ರಣವ್ ಮಹಾಂತಿ ಏನಿದ್ರಲ್ಲ ಗೃಹ ಸಚಿವರನ್ನು ಕೂಡ ಈಗಾಗಲೇ ಇವತ್ತು ಮಾಹಿತಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ಪ್ರಕರಣದ ಪ್ರಮುಖ ಚರ್ಚೆಗೆ ಬಂದಿರತಕ್ಕಂಥ ಚಿನ್ನಯ್ಯ ಅವರು ಏನೋ ಆರೋಪಗಳ ಬಗ್ಗೆಯೂ ಕೂಡ ಸುದೀರ್ಘವಾಗಿ ಈ ಒಂದು ಸಭೆಯಲ್ಲಿ ನಡೆದಿದೆ ಅಂತ ಹೇಳ್ಬೋದು. ಯಾರೆಲ್ಲ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ದಾಖಲೆಗಳು ಮತ್ತು ತನಿಖೆಯನ್ನ ಪರಿಶೀಲಿಸಿ ನಡೆಸಿರ್ತಕ್ಕಂಥ ಕೆಲವೊಂದಿಷ್ಟು ಡೇಟಾಗಳ ಕುರಿತು ಅಧಿಕಾರಿಗಳಿಗೆ ಈಗ ಇನ್ಫಾರ್ಮೇಶನ್ ಕೂಡ ನೀಡಿದ್ದಾರೆ. ಇನ್ನು ಈ ಕೆಲವು ಮಹತ್ವದ ದಾಖಲೆಗಳನ್ನು ಎಸ್ಐಟಿ ಮುಖ್ಯಸ್ಥರು ಗೃಹ ಸಚಿವರು ಕೂಡ ಭೇಟಿ ಮಾಡಿ ಈಗ ಮಾಹಿತಿಯನ್ನು ಹೊರಕೊಟ್ಟಿದ್ದಾರೆ. ತನಿಖೆಯ ಮುಂದಿನ ದಿಕ್ಕು ನ್ಯಾಯಾಲಯಕ್ಕೆ ಯಾವ ರೀತಿ ಇರುತ್ತೆ, ಯಾವ ರೀತಿ ವರದಿಯನ್ನು ಸಲ್ಲಿಸಬೇಕಾಗುತ್ತೆ, ಇವೆಲ್ಲವೂ ಕ್ರಮಗಳ ಕುರಿತು ಇವತ್ತು ಒಂದು ಇಂಪಾರ್ಟೆಂಟ್ ಮೀಟಿಂಗ್ ನಲ್ಲಿ ನಡೆಯುತ್ತೆ. ಈ ಧರ್ಮಸ್ಥಳ ಈ ಪ್ರಕರಣದಲ್ಲಿ ಈಗಾಗಲೇ ರಾಜ್ಯಾದ್ಯಂತ ದೊಡ್ಡ ಒಂದು ಸಂಚಲನ ಸೃಷ್ಟಿಯಾಗಿತ್ತು. ಎಸ್ಐಟಿ ತನಿಖೆಯ ಪ್ರತಿಯೊಂದು ಬೆಳವಣಿಗೆಯ ಮೇಲೂ ಕೂಡ ಈಗ ಸಾರ್ವಜನಿಕರ ಮೇಲೆ ಈಗಾಗಲೇ ನಿಗಾ ಇಟ್ಟಿದೆ ಅಂತ ಹೇಳ್ಬೋದು. ಹೀಗಾಗಿ ಎಸ್ಐಟಿ ಮುಖ್ಯಸ್ಥರು ಹಾಗೂ ಗೃಹ ಸಚಿವರ ನಡುವಿನ ಕೂಡ ಈ ಭೇಟಿ ಇದೆಲ್ಲ ಮಹತ್ವ ಪಡೆದುಕೊಂಡಿದೆ. ಹೈಕೋರ್ಟ್ ರಿಪೋರ್ಟ್ ಕೇಳಿರುವ ಸಂದರ್ಭದಲ್ಲಿಯೇ ಕೂಡ ಈ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಈಗ ತನಿಖಾ ಇನ್ವೆಸ್ಟಿಗೇಷನ್ ವಲಯದಲ್ಲಿ ಈಗ ಕುತೂಹಲ ಮೂಡಿಸಿದೆ. ಮುಂದಿನ ದಿನಗಳಲ್ಲಿ ಎಸ್ಐಟಿ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ, ತನಿಖೆ ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗುತ್ತೆ ಎಂಬುದನ್ನ ಕಾದು ನೋಡ್ಬೇಕಿದೆ ವಸಂತ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ರೋಹನ್.